ಕರವೇ ಶಿವರಾಮೇಗೌಡ ಬಣ ಇದೀಗ ಬಂದ್ಗೆ ಬೆಂಬಲ ನೀಡ್ತೇ ಇಲ್ಲ. ಯಾಕಂದರೆ ಸೂಕ್ತ ಸಮಯವಲ್ಲ ಎಂಬುದು ಈಗ ಸ್ಪಷ್ಟಪಡಿಸಿದರೆ ಈ ಹಿಂದೆ ಬೆಂಬಲವನ್ನು ನೀಡಿದರು. ನಮ್ಮ ಜೊತೆಗೆ ಕರವೇ ಶಿವರಾಮೇಗೌಡ ಅವರನ್ನ ಮಾತಾಡ್ತೀನಿ. ಸರ್, ಬಂದ್ಗೆ ಬೆಂಬಲ ನೀಡ್ತಿಲ್ಲ, ಈಗ ಓನ್ಲಿ ವಾಟಾಳ್ ನಾಗರಾಜ್ ಅವರು ನಾವು ಬಂದ್ ಮಾಡೇ ಮಾಡ್ತು ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಾರೆ ಸರ್ ಅಂತ? ನಾವು ಬಂದ್ಗೆ ಕರೆ ಕಟ್ಟಿದ್ದು ನಿಜ. ಕರೆ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯದ ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗಿತ್ತು. ತದನಂತರ ಪ್ರಕೃತಿ ಮಾತೆ ಅನುಕಂಪ ತೋರಿ ಯಥೇಚ್ಛವಾಗಿ ತಮಿಳುನಾಡಿಗೆ ನೀರು ಹರಿದೋಗಿದೆ ಕೇಳಿದಕ್ಕಿಂತ. ಆಮೇಲೆ ನಮ್ಮ ನಾಲೆಗಳಿಗೆ ನೀರನ್ನು ಬಿಟ್ಟಿದ್ದಾರೆ ಸರ್ಕಾರ. KRS ತುಂಬೋ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಬಂದ್ ಮಾಡೋಕ್ಕೋರೆ ಜನ ನಮಗೆ ನಿಮಗೇನಾದ್ರು ವಿವೇಚನೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಆ ನಿಟ್ಟಿನಲ್ಲಿ ಇದು ಸೂಕ್ತವಾದ ಸಂದರ್ಭ ಅಲ್ಲ. ನಮ್ಮ ಹೋರಾಟ ಏನಿದ್ರು ಏನು ಅವೈಜ್ಞಾನಿಕ ತೀರ್ಪು ಕೊಟ್ಟಿದ್ದಲ್ಲ ನ್ಯಾಯಮಂಡಳಿ ಮತ್ತು ಸಮಿತಿ, ನೀರು ಹಂಚಿಕೆ ಸಮಿತಿ, ಇದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾಳೆ ಬಂದ್ಗೆ ಯಾವುದೇ ರೀತಿಯ ಸಹಕಾರ ಸಂಪೂರ್ಣ ಇಲ್ಲ ತಮ್ಮಿಂದ. ನಾಳೆ ಬಂದ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ನಮಗೇನೋ ತೊಂದರೆ ಇದ್ದರೆ ಬಂದ್ ಮಾಡಬೇಕು. ಈಗ ಸದ್ಯಕ್ಕೆ ಯಾವ ತೊಂದರೆ ಇಲ್ಲ. ರೈತರು ವ್ಯವಸಾಯದಲ್ಲಿ, ನೀರಾವರಿಯಲ್ಲಿ ಎಲ್ಲದರಲ್ಲೂ ಅನುಕೂಲವಾಗಿ ಅವ್ರವ್ರ ಬ್ಯುಸಿಲಿ ಅವ್ರವ್ರ ಒತ್ತಡದಲ್ಲಿದ್ದಾರೆ. ಉದಾಹರಣೆ, ಮಂಡ್ಯದ ರೈತ ಹೋರಾಟ ಸಮಿತಿ ಸಹ ನಾಳೆ ಯಾರಾದರೂ ಬಂದ್ ಮಾಡಿದ್ರೆ ಅವ್ರಿಗೆ ನೈತಿಕ ಬೆಂಬಲ, ನಾವು ಬೀದಿಗೆ ಇಳಿತೀವಿ ಅಂತ ಹೇಳಲ್ಲ, ನೈತಿಕ ಬೆಂಬಲ ಮಾತ್ರ ಅಂತ ಘೋಷಣೆ ಮಾಡಿದ್ದಾರೆ. ಅಂಥವರೇ ಘೋಷಣೆ ಮಾಡಿದಾಗ ನಾವು ಜನರ ಭಾವನೆಗೆ ವಿರುದ್ಧವಾಗಿ ಹೋಗೋದು ಬೇಡ ಅಂತೇಳಿ ನಾಳೆ ಬಂದ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಿಂದ ಹಿಂದೆ ಬಂದಿದ್ದೀವಿ. ವಾಟಾಳ್ ನಾಗರಾಜ್ ಅವರು ಇವತ್ತು ಸಹ ಪೊರಕೆ ಚಳವಳಿ ಮಾಡ್ತಾರೆ, ಮತ್ತು ಎಲ್ಲ ಮಾಲ್ಗಳಿಗೆ ವಿಸಿಟ್ ಮಾಡ್ತಾರೆ, ಬಂದ್ಗೆ ಬೆಂಬಲ ನೀಡಿ ಅಂತ ಒಂದು ಕಡೆ ಮುಂದಾಗ್ತಿದ್ದಾರೆ ಅಂತ ಮಾತು ಕೇಳಿ ಬಂದಿದೆ. ಏನು ಹೇಳ್ತಾರೆ? ಮತ್ತು ಅವರು ಕೈ ಬಿಟ್ರಾ ಅಂತ? ಇಲ್ಲ, ವಾಟಾಳ್ ನಾಗರಾಜ್ ಅವರು ಹಿರಿಯ ಹೋರಾಟಗಾರರು. ನಾನು ಅವರ ಅಭಿಪ್ರಾಯದ ಬಗ್ಗೆ ಮಾತಾಡೋಕ್ಕಿಂತ ನನ್ನ ಅಭಿಪ್ರಾಯನ ತಿಳಿಸೋಕ್ಕೆ ಇಚ್ಛೆಪಡ್ತೀನಿ. ಏನು ಕರ್ನಾಟಕ ಬಂದು ಕರೆ ಕೊಟ್ಟರು, ಸುಮಾರು 100 ಸಂಘಟನೆಗಳನ್ನ ಕರೆಸಿ ಸಭೆ ಮಾಡಿದ್ರು. ಆಮೇಲೆ ನೀರು ಬಂದ ಮೇಲೆ, ತಮಿಳ್ನಾಡಿಗೆ ನೀರು ಹೋದ್ಮೇಲೆ, ನಮ್ಮ ನಾಲೆಗಳಿಗೆ ನೀರು ಬಂದ ಮೇಲೆ KRS ತುಂಬ ಹಂತದಲ್ಲಿ ಇನ್ನೊಂದು ಸಭೆ ಕರೆದು ಈ ಸಮಯದಲ್ಲಿ ಬಂದು ಬೇಕಾ ಬೇಡವಾ ಅಂತಕ್ಕಂಥ ಒಂದು ಸಭೆ ಕರೆಯುವಂಥ ಪ್ರಯತ್ನವನ್ನು ಅವ್ರು ಮಾಡಲಿಲ್ಲ. ಅಂದರೆ ಒಕ್ಕೂಟ ಮಾಡಲಿಲ್ಲ. ಆ ಮಾಡ್ದೇ ಇರೋದ್ರಿಂದ ನನ್ನ ಅಭಿಪ್ರಾಯನ ನಾನು ತೊಗೋಬೇಕಾಗತ್ತೆ. ಆದ್ದರಿಂದ ನಾನು ಅವ್ರು ಹಿಂದೆ ಬಂದಿದ್ದೀನಿ ಅಂತೀನಿ. ಅವ್ರು ಮಾಡೋದಾದ್ರೆ ಅದು ಅವರಿಚ್ಛೆ, ನೀವು ಅವ್ರನ್ನೇ ಕೇಳಬೇಕು ಅದನ್ನು. ಅಂದರೆ ಸರ್, ನಾಳೆ ಬಂದಿಗೆ ಸಂಪೂರ್ಣ ಬೆಂಬಲ ಇಲ್ಲ, ನೀವು ಭಾಗಿಗ ಆಗಲ್ಲ ಹಾಗಾದರೆ? ಬಂದು ಸಂದರ್ಭವೇ ಅಲ್ಲ ಅಂದಮೇಲೆ ಭಾಗಿಯಾಗೋ ಪ್ರಶ್ನೆನೇ ಬರೋದಿಲ್ಲ. ಬಂದು ಸಂದರ್ಭ ಅಲ್ಲ. ಯಾರು ನಮ್ಗೆ ನೀರು ಕೊಡಿ ಅಂತ ಬಂದ್ ಮಾಡೋಣ? ಇಲ್ಲ ನಮ್ಮ ರೈತರಿಗೆ ನಾಳೆಗೆ ನೀರು ಬಿಡಿ ಅಂತ ಮಾಡೋಣ? ಇಲ್ಲ, ಈ ಹಿಂದೆ ಸಹ ಹೇಳಿದ್ರಿ ನಾವು ಬಂದಿಗೆ ಮಾಡೇ ಮಾಡ್ತೀವಿ, ಕಾವೇರಿ ನೀರು ಜಲಾಶಯ ತುಂಬಿಲ್ಲ, ತಮಿಳುನಾಡು ನೀರು ಹೋಗ್ತಿದೆ, ಇದು ಸೂಕ್ತ ಸಂದರ್ಭ ಅಂತ ಒಂದು ಕಡೆ ಈ ಹಿಂದೆ ಸಹ ಹೇಳಿದ್ರಿ. ನಾನು ಆ ಮಾತನ್ನು ಬಂದ್ ಮಾಡೇ ಮಾಡ್ತೀವಿ ಅನ್ನೋದನ್ನ ಇಲ್ಲ ಅಂತ ಹೇಳೋದಿಲ್ಲ. ಆವತ್ತಿನ ಪರಿಸ್ಥಿತಿಯಲ್ಲಿ 10 TMC ನೀರಿತ್ತು, ನಮಗೆ 5 TMC ಬೇಕು, ರೈತರಿಗೆ 5 TMC ಬೇಕು, ತಮಿಳ್ನಾಡಿಗೆ ಎಲ್ಲಿಂದ ಬಿಡೋಣ ಅಂತೇಳಿ ಬಂದು ಮಾಡೇ ಮಾಡ್ತೀವಿ ಅಂತ 100ಕ್ಕೆ 100ರಷ್ಟು ಮಾಡ್ತೀವಿ ಅಂತ ಹೇಳಿದ್ದು ಸತ್ಯ. ಆಮೇಲೆ ಪ್ರಕೃತಿಯ ಕೃಪಾ ಕಟಾಕ್ಷದಿಂದ ಎಲ್ಲವೂ ಸಮಸ್ಯೆ ಬಗೆಹರಿದಾಗ ಬಂದು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯನ ನಾವು ತೊಗೋಬೇಕಾಗುತ್ತೆ. ವಾಟಾಳ್ ನಾಗರಾಜ್ ಅವರು ಸಭೆ ಕರೆದಲ್ಲೋ ಎಂಬುದೇನೋ ಮನಸ್ತಾಪಿದ್ದಾನೆ. ಯಾಕಂದರೆ ಕರೆದ ಒಂದು ಸಭೆ ಕರಿಬೋದಿತ್ತು, ಮತ್ತೊಂದು ಸುತ್ತಿನ ಸಭೆ ಮಾಡ್ಬೋದಿತ್ತು, ನಿರ್ಧಾರ ಪ್ರಕಟಣೆ ಮಾಡ್ಬೋದಿತ್ತು. ಇದು ಮನಸ್ತಾಪದ ಪ್ರಶ್ನೆ ಅಲ್ಲ. ಯಾವುದೇ ಒಂದು ನಿರ್ಧಾರ ತೊಗೋಬೇಕಾದ್ರೆ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಬೇಕು. ನಮಗೆ ಬಂದು ಕರೆ ಕೊಟ್ಟಾಗ ವಾಸ್ತವ ಸ್ಥಿತಿ ಸರಿ ಇತ್ತು. ಆಮೇಲೆ ಎಲ್ಲವೂ ಸರಿ ಹೋದಾಗ ಮಾಡಬೇಕಾ ಮಾಡಬಾರ್ದು ಅನ್ನೋದಕ್ಕೊಂದು ಸಭೆ ಕರಿಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಕರೀದಲ್ಲೇ ಇದ್ದರೆ ಅದು ಅವರ ಅಭಿಪ್ರಾಯ. ಅವರು ಹೋಗ್ತಾ ಇದ್ದಾರೆ, ನೀವು ನೋಡ್ದಂಗೆ ನೋಡಿದ್ದೀರಲ್ಲ, ಒಬ್ಬರೇ ಹೋಗ್ತಾ ಇದ್ದಾರೆ. ಅಲ್ಲಿ ತೆಂಗಿನಕಾಯಿ ಹೊಡಿತಿದ್ದಾರೆ, ಅಲ್ಲೆಲ್ಲ ಕುಂಬಳಕಾಯಿ ಹೊಡಿತಿದ್ದಾರೆ, ಗಡಿ ಭಾಗಕ್ಕೆ ಹೋಗ್ತಿದ್ದಾರೆ, ತಿರುಗಾಡ್ತಿದ್ದಾರೆ. ಆದರೆ ಬಂದು ಮಾಡೋಕ್ಕೆ ನಾವು ಮಾಡ್ತೀವ? ಬಂದು ಜನ ಮಾಡಬೇಕು. ಜನರ ಅಭಿಪ್ರಾಯದಲ್ಲಿ ಬಂದು ಕುಂತಿದ್ಯಾ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು ಪ್ರತಿಯೊಬ್ಬ ಹೋರಾಟಗಾರರು. ಎಸ್ ಸರ್, ಇದಿಷ್ಟು ಕರವೇ ಶಿವರಾಮೇಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.